ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ನ ಸೀಸನ್ 11ರ ಆಕ್ಷನ್ ಪರ್ಸ್ ಬ್ಯಾಲೆನ್ಸ್ ಎಷ್ಟು ಸ್ಲಾಟ್ಗಳು ಅವೈಲೇಬಲ್ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೀಸನ್ 11ರ ಆಕ್ಷನ್ಗೆ ಇನ್ನೂ 1 ದಿವಸಗಳು ಮಾತ್ರ ಬಾಕಿ ಇದೆ. ನಾಳೆ ರಾತ್ರಿ 7:15ಗೆ ಸೀಸನ್ 11ರ ಆಕ್ಷನ್ ನಡೆಯಲಿದೆ ಅಂತ ಹೇಳ್ಬೋದು. ಈ ಆಕ್ಷನ್ಗಿಂತ ಮುಂಚೆನೇ ಬೆಂಗಳೂರು ಬುಲ್ಸ್ ಹಲವಾರು ಸ್ಟ್ರಾಟಜಿಗಳನ್ನು ಮಾಡ್ತಿದ್ದಾರೆ. ಆಕ್ಷನಲ್ಲಿ ಯಾರನ್ನ ಪರ್ಚೇಸ್ ಮಾಡಬೇಕು, ಕಡಿಮೆ ಅಮೌಂಟಲ್ಲಿ ಯಾರು ಸಿಗ್ತಾರೆ, ಅದೇ ರೀತಿ ಒಬ್ಬ ಬೆಸ್ಟ್ ರೈಡರ್ ಅಥವಾ ಆಲ್ರೌಂಡರ್ನ ಯಾರನ್ನ ತಗೋಬೇಕು ಅನ್ನೋ ಒಂದು ಸ್ಟ್ರಾಟಜಿಗಳು ನಡೀತಿದೆ. ಆದರೆ ಬೆಂಗಳೂರು ಬುಲ್ಸ್ ಹತ್ರ ಇರೋ ಬ್ಯಾಲೆನ್ಸ್ ಎಷ್ಟು ಅವೈಲೇಬಲ್, ಈಗ ಎಷ್ಟಿದೆ ಅವ್ರ ಹತ್ರ ಪ್ಲೇಯರ್ ಸ್ಲಾಟು ಅಂತ ಕಡೆ ನೋಡೋದಾದ್ರೆ, ಮೊದಲನೇದಾಗಿ ಬೆಂಗಳೂರು ಬುಲ್ಸು ಅವರು 3.2 ಕೋಟಿ ಅವ್ರ ಹತ್ರ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಒಳ್ಳೆ ಒಂದು ಐಡಿಯಾ ಮಾಡಿ ರಿಟರ್ನ್ನ ಮಾಡಿದ್ದಾರೆ, ರಿಲೀಸು ಕೂಡ ಅದೇ ರೀತಿ ಮಾಡಿದ್ದಾರೆ. ಯಾರು ಬೇಡ ಅವ್ರನ್ನೆಲ್ಲ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮಿನಿಮಮ್ ಎಷ್ಟು ಸ್ಲಾಟ್ ಇದೆ ಅಂತ ನೋಡೋದ್ರೆ ಟೋಟಲ್ ಆಗಿ 6 ಸ್ಲಾಟ್ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಓವರ್ಸೀಸ್ ಪ್ಲೇಯರ್ಸ್ ಅಂದರೆ ಫಾರಿನ್ ಪ್ಲೇಯರ್ಸ್ಗಳು ಕೂಡ 2 ಸ್ಲಾಟ್ ಇದೆ. ಟೋಟಲ್ ಆಗಿ 8 ಸ್ಲಾಟ್ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ಹತ್ರ. ಟೋಟಲ್ ಆಗಿ 8 ಸ್ಲಾಟ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ಭರ್ತಿ ಮಾಡಬೇಕಾಗುತ್ತೆ. ಇದರಲ್ಲಿ ಈಗಾಗಲೇ ಬೆಂಗಳೂರು ಬುಲ್ಸು ಯಂಗ್ಸ್ಟರ್ಗಳನ್ನೇ ರಿಟರ್ನ್ ಮಾಡಿದ್ದಾರೆ. ಯಾರು ಅಷ್ಟೇನು ವಯಸ್ಸಾದ ಪ್ಲೇಯರ್ಸ್ಗಳು ಇಲ್ಲ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಒಬ್ಬರನ್ನ ಅಥವಾ ಇಬ್ಬರನ್ನ ತಗೊಂತಾರೆ. ಅದೇ ರೀತಿ ಯಂಗ್ಸ್ಟರ್ಗಳನ್ನು ಮತ್ತೆ ಬಿಲ್ಡ್ ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸು. ಇದಿಷ್ಟು ಬೆಂಗಳೂರು ಬುಲ್ಸ್ನ ಪರ್ಸ್ ಬ್ಯಾಲೆನ್ಸ್, ಅದೇ ರೀತಿ ಫಾರಿನ್ ಪ್ಲೇಯರ್ ಸ್ಲಾಟು, ಅದೇ ರೀತಿ ಇಂಡಿಯನ್ ಪ್ಲೇಯರ್ನ ಸ್ಲಾಟ್ಸ್ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಬಾಯ್ ಸ್ನೇಹಿತರೆ.